ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ಮಾಡ್ತಿರೋದು ಅಂತ ಅಂದರೆ ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅಂತಲೇ ನೋಡ್ತಿರೋದು. ನಾನು ಫಸ್ಟ್ ವೀಡಿಯೋ ಬಂದು ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕಿಲ್ಲ. ಬಿಫೋರ್ ವೀಡಿಯೋ ಬಂದು ನಾನು ಹೌ ಟು ಮೇಕ್ ಚಾಕ್ಲೇಟ್ ಸ್ಪಾಂಜ್ ಅಂತ ಹಾಕಿದ್ದೀನಲ್ಲ, ಸೊ ಅದೇ ಬಂದು ಫಸ್ಟು. ಆ ಸ್ಪಾಂಜ್ ರೆಡಿ ಆದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ಫಸ್ಟ್ ಬಂದು ಟ್ರೋಪೋಲೈಟ್ದು 1 kg ವೈಪ್ ಕ್ರೀಮ್ ತೊಗೊಂಡಿದ್ದೀವಿ. ಸೊ ಅದಾದಮೇಲೆ ಬಂದು ಅದೊಂದು ಬೌಲ್ ತೊಗೊಂಡು ಆ ಕ್ರೀಮ್ ಹಾಕ್ಕೋತಿದ್ದೀನಿ. 2 kg ಕೇಕ್ಗೆ 1 kg ಬಂದು ನಮಗೆ ಟಾಪಿಂಗ್ ಕ್ರೀಮ್ ಬೇಕು, ಓಕೆನಾ. ಸೊ ಫಸ್ಟ್ ನಾನು ಅರ್ಧ ಹಾಕಿ ನಾನು ನೀಟಾಗಿ ಬ್ಲೈಂಡ್ ಮಾಡ್ಕೋತಿದ್ದೀನಿ. ನೋಡಿ, ಬ್ಲೆಂಡರ್ ಆನ್ ಮಾಡಿಕೊಂಡು ನೀಟಾಗಿ ಮಾಡ್ಕೋಬೇಕು. ಇದು ತುಂಬ ಅಂದರೆ ತುಂಬ ಹೊತ್ತು ಹಿಡಿಯುತ್ತೆ. ಕೇಕಲ್ಲಿ ಇದೇ ಬಂದು ತುಂಬ ಬಂದು ಲೇಟ್ ಆಗೋ ಕೆಲಸ ಅಂದರೆ ಇದೆ ಕ್ರೀಮ್ ರೆಡಿ ಮಾಡ್ಕೊಳ್ಳೋದು. ಸೊ ನೋಡಿ ಎಷ್ಟೊತ್ತು ಮಾಡ್ತೀನಿ ಅಂತಂದರೆ ಹಾಗೆ ಸ್ವಲ್ಪ ಅಂತ ಹಾಕ್ಕೊಂಡು ನಾನು ಎಲ್ಲ ಕ್ರೀಮು ರೆಡಿ ಮಾಡ್ಕೋತೀನಿ. ಸೊ ಫಸ್ಟು ಎಲ್ಲ ಒಂದೇ ಸತಿಗೆ ಹಾಕ್ಕೊಂಡು ಮಾಡಬೇಡಿ, ಬಿಕಾಸ್ ನಿಮಗೆ ಲಾಸ್ಟಲ್ಲಿ ಡಿಸೈನ್ಸ್ ಅದು ಇದು ಮಾಡೋಕ್ಕೆ ಕ್ರೀಮ್ ಇರಲ್ಲ. ಸೊ ಫಸ್ಟ್ ನಾನು ಸ್ವಲ್ಪ ಮಾಡ್ಕೋತಿದ್ದೀನಿ. ನಾನು ಒಂದು ಹಾಫ್ ಆನ್ ಅವರ್ ಇಲ್ಲ 45 ಮಿನಿಟ್ಸ್ ಆದರೂ ಮಾಡಿದೆ. ಅದಾದಮೇಲೆ ಬಂದು ಅದು ಮಾಡ್ತಾನೇ ಇದ್ದೀನಿ ಒಂದು ಸೈಡು. ಸಿಸ್ಟರ್ ನೋಡಿ ಕೇಕ್ ಬಂದು ಕಟ್ ಮಾಡ್ಕೋತಿದ್ದಾರೆ ಸ್ಪಾಂಜು. ಎಸ್ಟರ್ಡೇ ನಾನು ಲಾಸ್ಟ್ ವೀಡಿಯೋಲ್ಲಿ ಹಾಕಿದ್ನಲ್ಲ ಕೇಕ್ ಸ್ಪಾಂಜ್ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು, ಅದಾದಮೇಲೆ ನೀಟಾಗಿ ಸ್ಪಾಂಜು ಕಟ್ ಮಾಡ್ಕೋತಿದ್ದಾರೆ. ನೋಡಿ 3 ಪಾರ್ಟ್ಸ್ ಬಂದು ಕಟ್ ಮಾಡ್ಕೊಂಡಿದ್ದೀವಿ. ಹೇಗಾಗಿದೆ ಅಂತ ಹೇಳ್ಬಿಟ್ಟು ಒಂದು 2 kg ಕೇಕು ನಾನು 1 kg ಸ್ಪಾಂಜ್ ಬಂದು ಬೇರೆ ಬೇಕ್ ಮಾಡ್ಕೊಂಡಿದ್ದೆ. ಸೊ 2 kgಗೆ 6 ಪೀಸಸ್ ಬಂದಿತ್ತು. ನಾನು ನೋಡಿ ಸ್ಟಿಲ್ ಅದು ಕಟ್ ಮಾಡಿ ಕೂಡ ಆಯಿತು, ಸ್ಟಿಲ್ ಮಾಡ್ತಾನೇ ಇದ್ದೀನಿ ಕ್ರೀಮು. ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡೋಣ, ಓಕೆನಾ. ಫೈನಲಿ ನಮ್ಮ ಕ್ರೀಮ್ ಬಂದು ರೆಡಿ ಆಗಿದೆ. ಫಸ್ಟ್ ಬಂದು ನಾನು ಸ್ಪಾಂಜ್ ಇಟ್ಕೊಂಡು ಶುಗರ್ ವಾಟರ್ ಹಾಕ್ತಿರೋದು, ಓಕೆನಾ. 1 ವಾಟರಲ್ಲಿ 1 ಟೇಬಲ್ ಸ್ಪೂನ್ ಹೇಗೆ ಹೇಳ್ತಿದ್ದೀನಿ ಅಂದರೆ ನಾನು 1 ಸ್ಮಾಲ್ ಗ್ಲಾಸ್ ಆಫ್ ವಾಟರು ಆ್ಯಂಡ್ ಬಿಗ್ ಸ್ಪೂನ್ ಆಫ್ ಶುಗರು ಆ ಥರ ಬಂದು ಮಿಕ್ಸ್ ಮಾಡಿಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಫಸ್ಟ್ ಸ್ವಲ್ಪ ಕ್ರೀಮ್ ಹಾಕಿ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ. ಒಂದೇ ಸತಿ ಮಾಡೋಂಗಿಲ್ಲ, ಬಿಕಾಸ್ ಅದು ಸ್ವಲ್ಪ ಹೊತ್ತು ಕ್ರಮ್ಸ್ ಬರುತ್ತಲ್ಲ ಬನ್ನಲ್ಲಿ, ಆ ಥರ ಇರುತ್ತೆ. ಬಿಕಾಸ್ ಈಗಲೇ ಕಟ್ ಮಾಡಿರೋದಲ್ವ, ಸೊ ನೀವು ಮೆತ್ತಗೆ ಮಾಡಬೇಕು. ಹಾಗೆ ನೋಡಿ ಎಲ್ಲನೂ ರೆಡಿ ಆಗ್ತಿದೆ. ನೀವು ಸ್ಪ್ಯಾಚುಲಲ್ಲಿ ನೋಡ್ತಿದ್ದೀರಾ ಅನ್ಕೋತೀನಿ ನಾನು ಎಷ್ಟು ಕ್ರಮ್ಸ್ ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಹೀಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ನೀಟಾಗಿ ಕ್ರಮ್ ಕೋಟ್ ಮಾಡಿಬಿಟ್ಟು ನಾವು ಸ್ವಲ್ಪ 1-2 hours ಬಂದು ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ನೋಡಿ ಇದೇನಪ್ಪ ಅಂದರೆ ಚಾಕ್ಲೇಟ್ ಗನಾಶ್. ಇದು ಚಾಕ್ಲೇಟ್ ಕೇಕ್ ಅಂತ ಹೇಳಿದ್ರಲ್ವ ಅವರು. ಸೊ ನಾನು ಚಾಕ್ಲೇಟ್ ಗನಾಶ್ ಹಾಕ್ತಿದ್ದೀನಿ. ಚಾಕ್ಲೇಟ್ ಗನಾಶು ಹಾಕ್ಕೊಂಡು ನಾವು ನೀಟಾಗಿ ಎಲ್ಲನೂ ರೌಂಡಾಗಿ ವೈಪ್ ಮಾಡ್ಕೊಳ್ಳೋಣ. ದೆನ್ ಬಂದು ಕ್ರಮ್ ಕೋಟ್ ಆದಮೇಲೆ ಬಂದು ನೀವು 3 hours ಆದರೂ ಇಲ್ಲ 3 hours ಬೇಡ ಅಂದರೂ ಅಟ್ಲೀಸ್ಟ್ 2 hours ಆದರೂ ನೀವು ಮ್ಯಾಂಡಿಟರಿಯಾಗಿ ಫ್ರಿಜ್ಜಲ್ಲಿ ಇಕ್ಕಲೇಬೇಕು. ಆಫ್ಟರ್ ದಟ್ ನಾನು ಚಾಕೋ ಚಿಪ್ಸ್ ಹಾಕ್ತಿದ್ದೀನಿ. ಚಾಕ್ಲೇಟ್ ಗನಾಶು ನೆನಪಿರಲಿ. ಅದಾದಮೇಲೆ ಬಂದು ನೆಕ್ಸ್ಟ್ ಇದೆ ಫಸ್ಟ್ ಸ್ಟೆಪ್ ಇದೆ. ಸೆಕೆಂಡ್ ಬಂದು ಅಗೈನ್ ಸ್ಪಾಂಜ್ ಇಟ್ಬಿಟ್ಟು ಆ್ಯಸ್ ಯೂಶುವಲ್ ಫಸ್ಟ್ ಮಾಡಿದ್ರಲ್ಲ ಸೇಮ್ ಪ್ರೊಸೀಜರು. ಶುಗರ್ ಸಿರಪ್ ಹಾಕಬೇಕು, ದೆನ್ ಬಂದು ಚಾಕ್ಲೇಟ್ ಗನಾಶ್ ಹಾಕಬೇಕು, ಹಾಗೆ ಬಂದು ನೆಕ್ಸ್ಟ್ ಚಾಕೋ ಚಿಪ್ಸ್ ಹಾಕಬೇಕು. ಹಾಗೆ ಬಂದು ನಾವು ಫೈನಲಿ ಏನೇನು ಬೇಕು ಅನ್ನೋದನ್ನ ಲಾಸ್ಟ್ ಗಂಟನೂ ನೋಡ್ಕೊಳ್ಳೋಣ. ಫೈನಲಿ ಹಾಗೆ ಸೇಮ್ ಪ್ರೊಸೀಜರ್ ಮಾಡ್ತಾನೆ ಇರಬೇಕು, ಲೈಕ್ ಸ್ಪಾಂಜಸ್ ಫಿನಿಶ್ ಆಗೋ ಗಂಟ. ಐ ಥಿಂಕ್ ಇದು ಲಾಸ್ಟ್ ಅನಿಸುತ್ತೆ. ನೋಡಿ ಫೈನಲಿ ಬಂದು ಕೇಕ್ ಸ್ಪಾಂಜ್ ಬಂದು ರೆಡಿ ಆಗಿದೆ. ನೀಟಾಗಿ ಎಲ್ಲನೂ ಕ್ರಮ್ ಕೋಟ್ ಮಾಡಿ ಫ್ರಿಜ್ಜಲ್ಲಿ ಇಕ್ಕೋಣ. ಕ್ರಮ್ ಕೋಟ್ ಕೂಡ ಮಾಡಿ ರೆಡಿ ಆಗಿದೆ, ಓಕೆನಾ. ನಾನು ಸ್ಪಾಂಜ್ ವಿಡಿಯೋಲ್ಲಿ ಒಂಥರ ಆಗಿದೆ ಸ್ಪಾಂಜು ಅಂದ್ಕೋಬೇಡಿ, ಅದು ವೇಸ್ಟ್ ಏನಿಲ್ಲ. ಟಾಪ್ ಬಂದು ನಾವು ಕಟ್ ಮಾಡಿ ಬಿಸಾಕೋದೆ ಅದು. ಸೊ ಅದು ಹಾಗಾಗಿರೋದು. ಚಾಕ್ಲೇಟ್ ಸ್ಪಾಂಜ್ ಅಂತೂ ಪರ್ಫೆಕ್ಟ್ಲಿ ಬಂದಿದೆ. ಯು ಕ್ಯಾನ್ ಟ್ರೈ ದ್ ಮಸ್ಟ್. ದೆನ್ ಬಂದು ನೋಡಿ ನೀಟಾಗಿ ಕ್ರಮ್ ಕೋಟ್ ಮಾಡಿ ಇಕ್ಬಿಡ್ತಿದ್ದೀವಿ ಫ್ರಿಜ್ಜಲ್ಲಿ. ನೀಟಾಗಿ ಅಂದರೆ ಎಷ್ಟು ನೀಟಾಗಿ ಮಾಡಿದ್ರೂ ನೀಟಾಗಿ ಬರಲ್ಲ, ಬಿಕಾಸ್ ಇದು ಚಾಕ್ಲೇಟ್ ಸ್ಪಾಂಜ್ ಐತಲ್ಲ ಅದಲ್ಲಿ ಬಂದು ನಮಗೆ ಕ್ರಮ್ಸ್ ಬರ್ತಾನೇ ಇರುತ್ತೆ, ಓಕೆನಾ. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿ ಫ್ರಿಜ್ಜಲ್ಲಿ ಇಕ್ಬಿಡ್ತೀವಿ. ಇಷ್ಟು ರೆಡಿ ಮಾಡಿ ನಾವು ಫ್ರಿಜ್ಜಲ್ಲಿ ಇಕ್ಬಿಡ್ತೀವಿ. ಆಫ್ಟರ್ 2 hours ಆದಮೇಲೆ ಹೆಂಗಾಗುತ್ತೆ ಅನ್ನೋದನ್ನ ನೋಡೋಣ.
ಓಕೆನಾ. ಫೈನಲಿ ಆಫ್ಟರ್ 2 hours ಆದಮೇಲೆ ಹಾಗಾಗಿತ್ತು. ದೆನ್ ಬಂದು ನಾವು ಅಗೇನ್ ಕ್ರೀಮ್ ಬಂದು ಬೀಟ್ ಮಾಡಿಕೊಂಡು ಅಗೇನ್ ನಾವು ಅದಕ್ಕೆ ಇನ್ನೊಂದು ಟಾಪ್ ಲೇಯರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಫೈನಲಿ ಬಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಡೂ ಸಬ್ಸ್ಕ್ರೈಬ್ ಬಿಫೋರ್ ವಾಚಿಂಗ್. ಓಕೆನಾ. ನೀಟಾಗಿ ವೈಪ್ ಮಾಡ್ಕೊಳ್ಳೋಣ. ವೈಪ್ ಮಾಡಾದ್ಮೇಲೆ ನಾವು ಡೈರೆಕ್ಟ್ಲಿ ಬಂದು ನಾವು ಅದ್ರ ಮೇಲೆ ಹೆಸರು ಬರೆಯೋಕ್ಕೆ ಹೋದರೆ ಇಫ್ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆದರೆ ಎಲ್ಲನೂ ಹಾಳಾಗುತ್ತೆ. ಬಿಕಾಸ್ ಅವರು ಕಲರ್ ಹೇಳ್ತಿದ್ರು, ಓಕೆ ಅವ್ರು ಬಂದು ಹೇಳಿರೋದು ವೈಟ್ ಅಲ್ಲ, ಕಲರ್ ಹೇಳ್ತಿದ್ರು. ಸ್ವಲ್ಪ ಜಾಸ್ತಿ ವೈಪ್ ಕ್ರೀಮ್ ಹಾಕಿ ನಾವು ಹೇಗಾದರೂ ಮಾಡ್ಬೋದಿತ್ತು, ಬಟ್ ಅವ್ರು ಹೇಳಿದ್ದು ವೈಟ್ ಅಲ್ವಾ. ಸೊ ನಾವು ಒಂದು ಸ್ಟಿಕ್ಕಿಂದ ಮಾಡ್ಕೋತಿದ್ದೀವಿ. ಓಕೆನಾ. ಆಫ್ಟರ್ ಆದಮೇಲೆ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲನೂ ಬರೆದಿಟ್ಕೊಂಡಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಕಲರ್ ಆ್ಯಡ್ ಮಾಡಿ ಅದರಲ್ಲಿ ಏನು ಥೀಮ್ ಇದೆ ಆ ಕಲರ್ಸ್ನ ಬಂದು ನಾನು ಮಿಕ್ಸ್ ಮಾಡ್ಕೋತಿದ್ದೀನಿ. ಫಸ್ಟ್ ಬಂದು ಆ ಕಾರ್ಟೂನ್ ಡ್ರಾ ಮಾಡೋಕ್ಕೆ ಬಂದು ನಾನು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಿದ್ದೀನಿ. ದೆನ್ ಬಂದು ಅದು ಬಲೂನ್ಸ್ ಇದೆಯಲ್ಲ, ಸೊ ಅದಕ್ಕೂ ಬಂದು ನಾವು ಯಾವ್ಯಾವ ಕಲರ್ ಬೇಕು ಅನ್ನೋದನ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಫಸ್ಟ್ ಬಂದು ಬ್ಲ್ಯಾಕ್ ರೆಡಿ ಮಾಡಿ ನಾವು ಒಂದು ಕೋನಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಅದು ಹಾಕ್ಕೊಂಡು ನೀಟಾಗಿ ರೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸಿಸ್ಟರು. ಹಾಗೆ ಬಂದು ಎಲ್ಲನೂ ಹಾಕಿಬಿಟ್ಟು ನಿಮಗೆ ಶೋ ಮಾಡ್ತೀನಿ. ನೋಡಿ ಹೀಗೆ ಬಂದು ಮಾಡ್ತಾಯಿದ್ದೀವಿ ಸ್ವಲ್ಪನೇ. ಸೊ ಫೈನಲ್ ಲುಕ್ ಹೇಗಿರುತ್ತೆ ಅಂತ ಶೋ ಮಾಡ್ತೀನಿ. ಅವ್ರು ಏನಂತ ಸೆಲೆಕ್ಟ್ ಮಾಡಿದಾರೋ ಏನು ಇದು ಅವ್ರಿಗೆ ಇಷ್ಟ ಆಗಿದೆ ಅಂತೆ. ಓಕೆ, ನಾವು ನೆಕ್ಸ್ಟ್ ಬಂದು ಆ ಬಲೂನ್ಸ್ ಯಾವ್ಯಾವ ಕಲರ್ ಇದೆ ಅನ್ನೋದನ್ನ ಹೇಳಿಬಿಟ್ಟು ಅದು ಕೂಡ ನಾನು ಬಂದು ಮಿಕ್ಸ್ ಮಾಡ್ಕೋತಿದ್ದೀನಿ. ಸೊ ಫಸ್ಟ್ ಬಂದು ನಾನು ಬ್ಲ್ಯಾಕ್ ತೊಗೊಂಡಿದ್ದೆ. ನೆಕ್ಸ್ಟ್ ಬಂದು ಡಾರ್ಕ್ ರೆಡ್ಡು ಮತ್ತು ಇನ್ನೂ ಸಮಥಿಂಗ್ಸ್ ಏನೇನೋ 2-3 ಕಲರ್ಸ್ ತೊಗೊಂಡಿದ್ದೆ. ಡಾರ್ಕ್ ಬ್ಲೂ ತೊಗೊಂಡು ವೈಪ್ ಕ್ರೀಮ್ ಜಾಸ್ತಿ ಹಾಕಿ ನಾನು ಲೈಟ್ ಬ್ಲೂ ಮಾಡಿಕೊಂಡೆ. ಹಾಗೆ ಎಲ್ಲೋ ಕಲರೇ ಹಾಕಿದ್ದೀನಿ. ಓಕೆನಾ. ಫೈನಲಿ ಬಂದು ನೋಡಿ ನಮ್ಮ ಕಲರ್ಸ್ ಬಂದು ರೆಡಿ ಆಗ್ತಾಯಿದೆ. ಅದಾದಮೇಲೆ ನಾವು ಒಂದೊಂದಕ್ಕೂ ನೋಸಲ್ ಹಾಕಿ ಅಗೇನ್ ಫಿಲ್ ಮಾಡಿ ಹಾಕಿದ್ರೆ ಕಷ್ಟ ಆಗುತ್ತೆ. ಸೊ ಅಷ್ಟೊಂದು ಬ್ಯಾಗ್ಸ್ಗೂ ವೇಸ್ಟ್ ಆಗುತ್ತಲ್ಲ. ಸೊ ಬಂದು ಅಕ್ಕ ಹೇಳಿತ್ತು ನಾನು ಸ್ಟಿಕ್ಕಲ್ಲೇ ಸ್ವಲ್ಪ ಹಾಕಿಬಿಡ್ತೀನಿ ಅಂತ. ಹಾಗೆ ಹಾಕಿಬಿಟ್ರು. ಬಿಕಾಸ್ ನಾವು ಒಂದೊಂದಕ್ಕೂ ಒಂದೊಂದು ಪೈಪಿಂಗ್ ಬ್ಯಾಗ್ ತೊಗೊಂಡ್ರೆ ಎಷ್ಟು ವೇಸ್ಟ್ ಆಗುತ್ತಲ್ಲ. ಸೊ ಜಾಸ್ತಿ ಕೆಲಸ ಇದ್ದರೂ ಓಕೆ, ಬಟ್ ಅದಿರೋದು 4 dots ಅಷ್ಟು ಕೆಲಸ ಅಷ್ಟೇ. ಸೊ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈಯಲ್ಲೇ ಸ್ವಲ್ಪ ಹಾಕಿ ಅರೇಂಜ್ ಮಾಡ್ತಿದ್ದೀವಿ. ಸೊ ಫೈನಲಿ ನಮ್ಮ ಕೇಕ್ ಲುಕ್ ಬಂದು ರೆಡಿ ಆಗ್ತಿದೆ. ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಅವರು ಗೋಲ್ಡನ್ ಬಾಲ್ಸ್ ಹಾಕೋಕ್ಕೆ ಹೇಳಿದ್ರು. ಅದು ಚಾಕ್ಲೇಟು ಈಟಬಲ್ ಬಾಲ್ಸೇ, ಅದು ಹಾಕೋಕ್ಕೆ ಹೇಳಿದ್ರು. ಅದು ಕೂಡ ಹಾಕಿ ರೆಡಿ ಮಾಡಿದ್ದೀವಿ. ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ವಾಚಿಂಗ್ ಅನ್ನೋದ ತಕ್ಷಣ ಹೋಗೋದಲ್ಲ, ಡೂ ಸಬ್ಸ್ಕ್ರೈಬ್ ಬಿಫೋರ್ ವಾಚಿಂಗ್. ಸೊ ಫೈನಲಿ ಪಾರ್ಸಲ್ ಮಾಡಿ ಕೊಟ್ಟಾಯಿತು. ಆ್ಯಂಡ್ ಆಲ್ಸೋ ಕಸ್ಟಮರ್ ಮನೆಗೆ ಬಂದು ರಿಸೀವ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಫಾರ್ ಯುವರ್ ಆರ್ಡರ್. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಮ್ಮದಲ್ಲಿ ಜಾರ್ ಕೇಕ್ಸು, ಕಪ್ ಕೇಕ್ಸು, ಚೀಸ್ ಕೇಕ್ಸು, ಬೆಂಟೋ ಕೇಕ್ಸು, ಪೆನಾಟಾ ಕೇಕ್ಸು, ಬ್ರೌನೀಸು ಇದೆಲ್ಲನೂ ಕೂಡ ಅವೈಲೇಬಲ್ ಇದೆ. ನೀವು ಏನಾದರೂ ಆರ್ಡ್ರ್ ಮಾಡಬೇಕಾದ್ರೆ ಈ ವಿಡಿಯೋ ಕೆಳಗಡೆ ಬಂದು ಕಮೆಂಟ್ ಮಾಡಿ.